ವೀಕ್ಷಕರೇ, ನೀವು ನೋಡುತ್ತಿರುವ ಹಣ್ಣಿನ ಹೆಸರು ಲಕ್ಷ್ಮಣ ಫಲ. ಈ ಹಣ್ಣನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಕಾಯಿಲೆ ನಿಯಂತ್ರಿಸಬಹುದಾದ್ದರಿಂದ ಈ ಹಣ್ಣು ಕ್ಯಾನ್ಸರ್ ನಿರೋಧಕ ಹಣ್ಣು ಎಂದು ಪ್ರಸಿದ್ಧಿ ಪಡೆದುಕೊಂಡಿದೆ. ಲಕ್ಷ್ಮಣ ಫಲವು ಸೀತಾಫಲ ಮತ್ತು ರಾಮಫಲದ ಜಾತಿಗೆ ಸೇರಿದ ಹಣ್ಣು. ಇದನ್ನು ಕನ್ನಡದಲ್ಲಿ ಮುಳ್ಳು ರಾಮಫಲ ಅಥವಾ ಹನುಮಾನ್ ಹಣ್ಣು ಎಂದು ಸಹ ಕರೆಯುತ್ತಾರೆ. ಈ ಹಣ್ಣು ಹೊರನೋಟಕ್ಕೆ ಹಸಿರು ಬಣ್ಣದ ಮುಳ್ಳುಗಳನ್ನು ಹೊಂದಿದ್ದು ಒಳಗೆ ಬಿಳಿ ಬಣ್ಣದ ಮೆದುವಾದ ತಿರುಳನ್ನು ಹೊಂದಿರುತ್ತದೆ. ಚೆನ್ನಾಗಿ ಮಾಗಿದ ಹಣ್ಣು ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುತ್ತದೆ. ಲಕ್ಷ್ಮಣ ಫಲವು ಇತಿಹಾಸದ ಪ್ರಕಾರ ನೂರಾರು ವರ್ಷಗಳ ಹಿಂದೆ ವಿದೇಶದಿಂದ ಭಾರತಕ್ಕೆ ಬಂದ ಹಣ್ಣಾಗಿದೆ. ಲಕ್ಷ್ಮಣ ಫಲದ ಮೂಲಸ್ಥಾನ ಮಧ್ಯ ಅಮೆರಿಕ ಮತ್ತು ಕೆರೆಬಿಯನ್ ದ್ವೀಪಗಳು. ಈ ಲಕ್ಷ್ಮಣ ಫಲವು ಭಾರತಕ್ಕೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಬಂತೆಂದು ಹೇಳಲಾಗುತ್ತದೆ. ನಮ್ಮ ಸಾಂಸ್ಕೃತಿಕ ಇತಿಹಾಸದ ಜಾನಪದ ಕಥೆಯ ಪ್ರಕಾರ ಲಕ್ಷ್ಮಣನು ಶ್ರೀರಾಮಚಂದ್ರನ ವನವಾಸದ ಸಂದರ್ಭದಲ್ಲಿ ಕಾಡಿನ ಹಣ್ಣುಗಳನ್ನು ಹುಡುಕುವಾಗ ಈ ಹಣ್ಣು ಸಿಕ್ಕಿತಂತೆ. ಲಕ್ಷ್ಮಣನು ಧೈರ್ಯಶಾಲಿ ಮತ್ತು ಶಕ್ತಿಯ ಸಂಕೇತವಾಗಿದ್ದರಿಂದ ಈ ಹಣ್ಣಿನ ಹೊರಭಾಗದ ಮುಳ್ಳುಗಳು ಲಕ್ಷ್ಮಣನ ಕೋಪದ ಸಂಕೇತ ಮತ್ತು ಒಳಗಿನ ತಿರುಳು ಲಕ್ಷ್ಮಣನ ಶಾಂತ ಸ್ವಭಾವದ ಸಂಕೇತ ಎಂದು ನಂಬಲಾಗಿದೆ. ರಾಮ ಲಕ್ಷ್ಮಣರು ಯುದ್ಧದ ಸಮಯದಲ್ಲಿ ಅಥವಾ ಶಕ್ತಿ ಪ್ರದರ್ಶನದ ಸಮಯದಲ್ಲಿ ಈ ಹಣ್ಣಿನ ಶಕ್ತಿಯನ್ನು ಪಡೆದಿದ್ದರು ಎನ್ನಲಾಗಿದೆ. ಇಂದಿನ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರ ಹೆಸರನ್ನು ಈ ಹಣ್ಣುಗಳಿಗೆ ಇಟ್ಟಿರುವುದು ಹಣ್ಣುಗಳ ಮೇಲಿರುವ ಪವಿತ್ರ ಭಾವನೆಯನ್ನು ತೋರಿಸುತ್ತದೆ. ವಿಶೇಷವಾಗಿ ಈ ಹಣ್ಣು ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿರುವುದರಿಂದ ಇದಕ್ಕೆ ದೈವಿಕ ಹಿನ್ನೆಲೆಯನ್ನು ನೀಡಲಾಗಿದೆ ಎನ್ನಲಾಗುತ್ತದೆ. ಈ ಹಣ್ಣು ಕೇವಲ ಹಣ್ಣಾಗಿ ಉಳಿಯದೆ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಬೆಲೆಬಾಳುವ ಬೆಳೆಯಾಗಿ ಮಾರ್ಪಟ್ಟಿದೆ. ಈ ಲಕ್ಷ್ಮಣ ಫಲವು ಉಷ್ಣವಲಯದಲ್ಲಿ ಬೆಳೆಯುತ್ತದೆ. ಅತಿಯಾದ ಚಳಿ ಮತ್ತು ಮಂಜು ಬೀಳುವ ಪ್ರದೇಶದಲ್ಲಿ ಈ ಹಣ್ಣಿನ ಗಿಡ ಬದುಕುವುದು ಕಷ್ಟ. ವರ್ಷಪೂರ್ತಿ ಸಾಧಾರಣ ಮಳೆಯಾಗುವ ಪ್ರದೇಶಗಳು ಇದಕ್ಕೆ ಸೂಕ್ತ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಇದು ನೈಸರ್ಗಿಕವಾಗಿ ಚೆನ್ನಾಗಿ ಬೆಳೆಯುತ್ತದೆ. ಬಯಲು ಸೀಮೆಯಲ್ಲಿ ಇದರ ಕೃಷಿಗೆ ನೀರಾವರಿ ಸೌಲಭ್ಯವಿರಬೇಕು. ಈ ಹಣ್ಣನ್ನು ಸೇವಿಸುವಾಗ ಬೀಜಗಳನ್ನು ಸೇವಿಸಬಾರದು. ಬೀಜಗಳು ವಿಷಕಾರಿಯಾಗಿವೆ ಮತ್ತು ಹೊರಗಿನ ಮುಳ್ಳಿನಂತಹ ಸಿಪ್ಪೆಯನ್ನು ಸಹ ತಿನ್ನಬಾರದು. ಒಳಗಿನ ತಿರುಳು ಹುಳಿ ಸಿಹಿ ರುಚಿ ಹೊಂದಿದೆ. ಅದನ್ನು ಸೇವಿಸಬಹುದು. ಆರೋಗ್ಯಕ್ಕೆ ಒಳ್ಳೆಯದು ಎಂದು ಅತಿಯಾಗಿ ಸೇವಿಸಬಾರದು. ದಿನಕ್ಕೆ ಒಬ್ಬ ವಯಸ್ಕರಿಗೆ ಅರ್ಧ ಹಣ್ಣಿನ ಸೇವನೆ ಮಾತ್ರವೇ ಒಳ್ಳೆಯದು. ಈ ಹಣ್ಣಿನಲ್ಲಿ ಔಷಧೀಯ ಗುಣಗಳಿರುವುದರಿಂದ ಮಾನವನ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಈ ಹಣ್ಣಿನಲ್ಲಿರುವ ಅಸಿಟೋಜೆನಿನ್ ಎಂಬ ಸಂಯುಕ್ತಗಳು ಮಾನವನಲ್ಲಿ ಕಾಣಿಸುವ ಶ್ವಾಸಕೋಶ ಹಾಗೂ ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಮತ್ತು ಅವುಗಳನ್ನು ನಾಶಪಡಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇದನ್ನು ಕ್ಯಾನ್ಸರ್ ನಿರೋಧಕ ಹಣ್ಣು ಎಂದು ಗುರುತಿಸುತ್ತಾರೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದು ದೇಹದಲ್ಲಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಉತ್ತೇಜಿಸಿ ಸಾಮಾನ್ಯ ಶೀತ, ಕೆಮ್ಮು ಮತ್ತು ಇತರ ಸೋಂಕುಗಳ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಮಾನವನ ಮಲಬದ್ಧತೆ ಸಮಸ್ಯೆ ಹಾಗೂ ಹೊಟ್ಟೆಯಲ್ಲಿ ಕಾಣಿಸುವ ಅಲ್ಸರ್ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಈ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಹೃದಯಾಘಾತದ ಅಪಾಯವನ್ನು ತಗ್ಗಿಸುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಲಕ್ಷ್ಮಣ ಫಲದ ಎಲೆಗಳ ಕಷಾಯ ಅಥವಾ ಹಣ್ಣಿನ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಮಧುಮೇಹ ನಿಯಂತ್ರಣದಲ್ಲಿರಿಸಬಹುದಾಗಿದೆ. ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳಿರುವುದರಿಂದ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸಲು ಮತ್ತು ವಯಸ್ಸಾದಂತೆ ಬರುವ ಆಸ್ಟಿಯೋಪೊರೋಸಿಸ್ ನಂತಹ ಸಮಸ್ಯೆಗಳನ್ನು ನಿಯಂತ್ರಿಸಿ ಮೂಳೆಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ. ಈ ಹಣ್ಣು ಮತ್ತು ಎಲೆಗಳ ಕಷಾಯವನ್ನು ಅತಿಯಾಗಿ ಸೇವಿಸುವುದರಿಂದ ನರಮಂಡಲದ ಮೇಲೆ ಪ್ರಭಾವ ಬೀರಬಹುದು. ಗರ್ಭಿಣಿಯರು ಮತ್ತು ಪಾರ್ಕಿನ್ಸನ್ ಕಾಯಿಲೆ ಇರುವವರು ಇದನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯುವುದು ಕಡ್ಡಾಯ. ಈ ಹಣ್ಣನ್ನು ಆರೋಗ್ಯದ ಕಾರಣಕ್ಕಾಗಿ ಬಳಸುವಾಗ ಮಿತವಾಗಿ ವೈದ್ಯರ ಸಲಹೆ ಮೇರೆಗೆ ಸೇವಿಸುವುದು ಯಾವಾಗಲೂ ಉತ್ತಮ. ವೀಕ್ಷಕರೇ, ಈ ಎಲ್ಲಾ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ನೀಡಿ ಮತ್ತು ಈ ಮಾಹಿತಿಗಳು ಮತ್ತಷ್ಟು ಜನರಿಗೆ ತಲುಪುವಂತೆ ಈ ವಿಡಿಯೋವನ್ನು ಹಲವರೊಂದಿಗೆ ಹಂಚಿಕೊಳ್ಳಿ. ನೀವು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಖಾತೆಗಳನ್ನು ಫಾಲೋ ಮಾಡುವುದರಿಂದ ನಮಗೆ ಬೆಂಬಲಿಸಿದಂತಾಗುತ್ತದೆ. ನಮ್ಮ ಎಲ್ಲಾ ವಿಡಿಯೋಗಳು ಯೂಟ್ಯೂಬ್ನಲ್ಲೂ ಲಭ್ಯವಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು